ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಇನ್ನೊಬ್ರನ್ನ ಹಾಳು ಮಾಡಬೇಕು, ಇನ್ನೊಬ್ರು ಮನಸ್ಸು ನೋಯಿಸ್ಬೇಕು, ಇನ್ನೊಬ್ರ ಹತ್ರ ದುಡ್ಡು ಕಿತ್ಕೊಂಡು ತಿನ್ಬೇಕು, ಇನ್ನೊಬ್ರು ಆಸ್ತಿ ಹೊಡಿಬೇಕು, ಇನ್ನೊಬ್ರದ್ದು ವಸ್ತುಗಳನ್ನ ಕದಿಬೇಕು ಅನ್ನೋರು ಈ ವಿಡಿಯೋನ ನೋಡಿ. ನೀವು ಮುಂದೆ ಮಾಡೋ ಅಂತ ಕೆಲಸಗಳನ್ನ ನಿಮ್ಗೆ ಇನ್ನೊಬ್ರು ಮಾಡೋಕೆ ರೆಡಿ ಇರ್ತಾರೆ. ಸಪೋಸ್ ನೀವು ಇನ್ನೊಬ್ರದ್ದು ಮನೆ ಹಾಳು ಮಾಡಬೇಕು ಅಂತ ನಿಂತ್ಕೊಂಡ್ರೆ ನಿಮ್ಮಿಂದೆ ಇನ್ನೊಬ್ರು ನಿಮ್ ಮನೆ ಹಾಳು ಮಾಡಕ್ ನಿಂತ್ಕೋತಾರೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ನೋಡಿ. ಬೆಕ್ಕು ಏನೋ ತಿನ್ನಕ್ಕೋಸ್ಕರ ಹಿಡಿಯಕ್ ಹೋಗ್ತಾ ಇದೆ ಅಲ್ವಾ, ಅದ್ರಿಂದ ನಾಯಿ ಬೆಕ್ಕಿಂದ ನಿಂತಿದೆ. ಹಂಗಂದ್ರೆ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ, ನೀವೇನಾದ್ರೂ ಯಾರಿಗಾದ್ರೂ ಮೋಸ ಮಾಡಕ್ಕೆ ಯೋಚನೆ ಮಾಡಿದ್ರೆ ನಿಮ್ಮಿಂದೆ ನಿಮ್ಮ ಮೋಸ ಮಾಡೋರು ಇನ್ನೊಬ್ರು ಇರ್ತಾರೆ. ನೀವೇನಂತೀರಾ? ನಿಮ್ಗೊಬ್ರು ಮೋಸ ಮಾಡಿ ಮೋಸ ಮಾಡಿದವ್ರಿಗೆ ಇನ್ನೊಬ್ರು ಮೋಸ ಮಾಡಿರೋದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಇನ್ನೊಬ್ರನ್ನ ಹಾಳು ಮಾಡಬೇಕು, ಇನ್ನೊಬ್ರು ಮನಸ್ಸು ನೋಯಿಸ್ಬೇಕು, ಇನ್ನೊಬ್ರ ಹತ್ರ ದುಡ್ಡು ಕಿತ್ಕೊಂಡು ತಿನ್ಬೇಕು, ಇನ್ನೊಬ್ರು ಆಸ್ತಿ ಹೊಡಿಬೇಕು, ಇನ್ನೊಬ್ರದ್ದು